ವರ್ಷ ಆಯಿತು ಬೋರ್ ಮಾಡಿ ಹೆಚ್ಚು ಕಡಿಮೆ 2011ರಲ್ಲಿ ಹಾಕಿದ್ದು. 11 ಹಾಕಿದೆ. ಎಷ್ಟು ಆಳ ಮಾಡಿದ್ರ? 900. ಎಷ್ಟು ಫೀಟ್ಗೆ ನೀರು ಬಂದಿದೆ? 800. 800ಗೆ ನೀರು ಬಂದಿದೆ. ಯಾವಾಗ ನೀರು ಕಡಿಮೆ ಆಯಿತು? ಈಗ ಒಂದು 3-4 ಮಂತ್ಸಿಂದ. 3-4 ಮಂತ್ಸಿಂದ, ಸರಿನಾ? ಈಗ ನೀರು ಬರ್ತಾ ಇದೆಯಲ್ಲ, ಅದು ಸಂತೋಷ ಮಾಡ್ಕೊಳ್ಳಿ. ಎಷ್ಟೋ ಜಾಗ ಡ್ರೈ ಆಗಿದೆ. ಓವರಾಲ್ ಬೆಂಗಳೂರು ಡ್ರೈ ಆಗಿದೆ, ಸರಿನಾ? ಒಂದು ನೆಕ್ಸ್ಟ್ ಬಂದು ಮೇಲುಗಡೆ ಸೋಸು ಡ್ರೈ ಆಗಿರುತ್ತೆ. ಒಂದು ಟ್ರ್ಯಾಕ್ಟರ್ ನೀರು ಅದು ಒಳಗಡೆ ಬಿಡಿ, ಫಿಲ್ಟರ್ ಪೈಪ್ ಹಾಕಿಲ್ಲಲ್ಲ, ಸ್ವಲ್ಪ ಪಿಕಪ್ ಆಗುತ್ತೆ. ಈ ಥರ ಕಮರ್ಷಿಯಲ್ ಅವರು ಎವ್ರಿ 6 ಮಂತ್ಸ್ ಒನ್ಸು ಒಂದು ಟ್ರ್ಯಾಕ್ಟರ್ ನೀರು ಒಳಗಡೆ ಬಿಡಬೇಕು, ಸರಿನಾ? ನನ್ನ ಹತ್ರ ಮಿಷಿನ್ ಐತೆ, ಅದು ಮಿಷಿನು ಮೇಲುಗಡೆ ಇಟ್ಕೊಂಡ್ಬಿಟ್ರೆ ಈಗ 900 ಫೀಟ್ಗೆ ಬಂದು ಇಷ್ಟು ನೀರು ಬರ್ತಾ ಇದೆ, ಇಷ್ಟು ಫೀಟ್ನಲ್ಲಿ ನೀರು ಬರ್ತಾ ಇದೆ ಅಂತ ತೋರಿಸ್ಬಿಡತ್ತೆ. ನೀವು ಬಂದು ಇಲ್ಲ ಸರ್ ನನ್ನ ಹತ್ರ ಹಣ ಐತೆ, ನಾನು 500 ಫೀಟ್ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳ್ತೀವಿ ಅಂದರೆ, ಸರಿ 500 ಫೀಟ್ ಎಕ್ಸ್ಟೆಂಡ್ ಮಾಡ್ತೀವಿ, ಆವಾಗ ಎಷ್ಟು ನೀರು ಬರುತ್ತೆ ಅಂತ ಅದು ಒಂದು ರಿಪೋರ್ಟ್ ಬರುತ್ತೆ. 500ಗೆ ನಾನು 1000 ಮಾಡ್ತೀನಿ ಅಂತಾರೆ ಇವರು. 1000ಗೆ ಫೀಡ್ ಮಾಡ್ಬೋದು, ಸರಿನಾ? ಎಕ್ಸ್ಟ್ರಾ 1000 ಮಾಡ್ತೀವಿ ಅಂತ, ಅದು ಮಾಡಿದರೆ ಎಷ್ಟು ಇಂಚು ಬರುತ್ತೆ ಅಂತ 3 ಡೇಟಾ ತಗೊಂಡ್ರೆ ನೀವು ಎಲ್ಲಿ ನಿಲ್ಲಿಸ್ಕೊಂಡಿದ್ದೀರ ಅಂತ ಗೊತ್ತಾಗತ್ತೆ ನಾನು ಹೇಳೋದು. ಅದು ಸ್ಕ್ಯಾನ್ ಮಾಡೋಕ್ಕೆ 10,000 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನಲ್ಲಿ ಇದು 2000 ಮೈನಸ್ ಆಗುತ್ತೆ, ಸರಿನಾ? ಈಗ ಕ್ಯಾಮ್ರಾ ಬಿಡಬೇಕು, ನನ್ನ ಕಡೆ ಮಾಡಿದ್ರೆ 300 ರೂಪಾಯಿ ಚಾರ್ಜ್ ಆಗುತ್ತೆ. ಬೇರೆಯವ್ರು ಬಿಟ್ಟರೆ ನಿಮಗೆ 1000 ರುಪೀಸನ್ನೇ ಕೊಡುವುದು. 300 ರೂಪಾಯಿ ಕ್ಯಾಮ್ರಾ ಚಾರ್ಜ್ ಆಗುತ್ತಲ್ಲ, ಅದರಲ್ಲಿ 2000 ಮೈನಸ್ ಆಗಿಬಿಡುತ್ತೆ. ಯಾವುದು ಬಂದರೂ ಸರಿ 2000 ರುಪೀಸ್ ಮೈನಸ್ ಆಗಿಬಿಡುತ್ತೆ. ನೀವು ಯಾವುದೂ ಮಾಡಿಲ್ಲ ಅಂದರೆ 2000 ರುಪೀಸ್ ವೇಸ್ಟ್ ನಿಮಗೆ. ನನಗೆಷ್ಟು ಬೇಜಾರಾಗುತ್ತೆ. ಫೋನ್ಪೇ ಇಲ್ಲ ಅಂತ ಹೇಳಿದ್ರೆ ಯಾವುದು ಬೇಡ ಬಿಡಿ, ಪರವಾಗಿಲ್ಲ, ನನಗೆ 2000 ಲಾಸ್. ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು, ನಮ್ಮ ಕಂಪನಿ ಹೆಸರು MME ಬೋರು. ನಾವಿರುವುದು ಕಮ್ಮನಹಳ್ಳಿ, ಬೆಂಗಳೂರು 33. ನಮ್ಮದು ಬಂದು ಸೈಟ್ ವಿಸಿಟು ಏನಿದ್ರು ಸರಿ, ಅದು ಏನೋ ಇರಲಿ, ರೀಡ್ರಿಲ್ಲಿಂಗು ಎನಿ ಪ್ರಾಬ್ಲಮ್ ಇರಲಿ, ನಮಗೆ ಸೈಟ್ ವಿಸಿಟು 2000 ರುಪೀಸ್ ಚಾರ್ಜ್ ಆಗುತ್ತೆ. ಅದು ಕೊಟ್ಟರೆ ಸೈಟ್ ಹತ್ರ ಬರ್ತೀವಿ. ಅದನ್ನೆಲ್ಲ ಏನು ಮಾಡಲ್ಲ, ಏನೈತೆ ನೋಡ್ಕೊಳ್ತೀವಿ ಅಷ್ಟೇ. ಬೇರೆ ಏನೋ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಈಗ ಬಂದು ತಣ್ಣಿಸಂದ್ರದಲ್ಲಿ ಒಂದು ಎನ್ಕ್ವೈರಿ ಬಂತು, ಸರಿನಾ? ಅವರು ನನ್ನ ಮೇಲೆ ಡೌಟ್ ಮಾಡಿಬಿಟ್ಟು, ನೀವು ಎಲ್ಲಿದ್ರೆ ಹೇಳಿ ಸರ್, ಅಲ್ಲೇ ನಾವು ಬರ್ತೀವಿ ಅಂತ ಹೇಳಿದ್ರು. ನಾನು ರಿಲಯನ್ಸ್ ಹತ್ರ ಬರ್ತೀವಿ ಅಂತ ಹೇಳಿದ್ವಿ. ರಿಲಯನ್ಸಲ್ಲಿ ಬಂದುಬಿಟ್ಟು ವೆಯ್ಟ್ ಮಾಡಿದರೆ ಅವ್ರು ಬರೋಕ್ಕೆ ಲೇಟ್ ಆಗ್ತಾಯಿದೆ. ನಾನು ಹೇಳಿದ್ವಿ, ಸರ್ ನೀವು ಲೊಕೇಶನ್ ಕಳಿಸಿ, ನೀವು 2000 ಪೇ ಮಾಡಿ ನಾನು ಬರ್ತೀವಿ ಅಂತ ಹೇಳಿದ್ರು. ಅವ್ರೇನು ಹೇಳಿದ್ರು, ನನ್ನ ಹತ್ರ ಫೋನ್ಪೇನೇ ಇಲ್ಲ ಸರ್, ಲೊಕೇಶನ್ ಮಾತ್ರ ಕಳಿಸ್ತೀವಿ ಅಂತರು. ಸರಿ ಸರ್ ನಾನು ಬರ್ತೀವಿ ಅಂತ ಹೋಗಿದ್ದೀವಿ. ಈ ಕಾಲತ್ನಲ್ಲಿ ಫೋನ್ಪೇ ಇಲ್ಲದವ್ರು ಇರ್ತಾರಾ? ಸರಿ ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಹೋಗ್ಮೇಲೆ 2000 ರುಪೀಸ್ ಕೇಳಿದ್ದೀವಿ. ಅವಾಗಲೂ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಸರಿನಾ? ಸರಿ ಅಂತ ವಾಪಸ್ ತಗೊಳ್ಳಿ ಸರ್ ಅಂದ್ರೆ ವಾಪಸ್ಸು ತಗೊಳ್ತಾ ಇಲ್ಲ, ಸರಿನಾ? ಅವರಿಗೆ ನಾನೀಗ ಡಿವೈನಿಂಗು 5000 ರುಪೀಸ್ ಚಾರ್ಜ್ ಆಗುತ್ತೆ, ಅದು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ. ಭಾಸ್ಕರ್ ಬಂದಿದ್ದೀವಿ, ಸರಿನಾ? ನಾನು ಹಿಂಗೇನೆ ಹೇಳ್ಬಿಡ್ತೀವಿ, ಅಲ್ಲಿ ಹೋಗ್ಬಿಟ್ಟು ಹೇಳ್ಬೇಕಂತಿಲ್ಲ. ಇದು ಸಪ್ರೇಟ್ 5000 ಚಾರ್ಜ್ ಆಗುತ್ತೆ. ಬಟ್ ಇಲ್ಲಿಂದ ಮಾಡಿದರೆ 40%, ಅಲ್ಲಿಂದ ಹೋಗಿದ್ರೆ 10,000 ರೂಪಾಯಿ ಚಾರ್ಜ್ ಆಗುತ್ತೆ. 90% ಕನ್ಫರ್ಮ್ ಆಗುತ್ತೆ. ನನ್ನ ಬಗ್ಗೆ ಯಾರು ಗೊತ್ತಿದೋ ಇಲ್ಲ ಅಂತ ಗೊತ್ತಿಲ್ಲ, ನನ್ನ ಸಬ್ಸ್ಕ್ರೈಬರ್ಗೆ ಗೊತ್ತಾಗತ್ತೆ ನಾನು ಯಾರಂತ. ಈಗ ಮಾಡ್ತಾ ಇದ್ದೀವಿ. ಎಷ್ಟು ಫೀಟ್ಗೆ ನೀರು ಬರ್ತಾ ಅದನ್ನು ಹೇಳ್ತೀವಿ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 25 26 27 28 29 30 35 36 37 38 39 40 410ಕ್ಕೆ ಬಂದು ಎಂಟಿ ಗ್ಯಾಪ್ ಬಂದಿದೆ. ಈಗ ಎಂಟಿ ಆಗಿದೆ ಗ್ಯಾಪು. ಅದು ನೆಕ್ಸ್ಟು 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 80
800 ನೀರು ಬರ್ತಾ ಇದೆ. 1 ಇಂಚು ನೀರು 800 ಫೀಟ್ಲಿ ನೀರು ಬರ್ತಾ ಇದೆ. ಆಮೇಲೆ ಏನು, ಆಮೇಲೆ ಸೋರ್ಸೇ ಇಲ್ಲ. ರೀಡ್ರಿಲ್ ಮಾಡೋಕ್ಕೆ ಇದು ಸೆಟ್ ಆಗಲ್ಲ. ನಾವು ಯಾವಾಗಲೂ ಚಾಲೆಂಜ್ ಮಾಡಲ್ಲ, ಸಕ್ಸಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ. ಬೇರೆಯವರು ಯಾರೋ ಕ್ಯಾಮರಾ ಮಾಡಿಬಿಟ್ಟು ಡಿವೈನಿಂಗ್ ಮಾಡಿಬಿಟ್ಟು ಇದು ಕೆಳಗಡೆ ನೀರು ಐತಿ ಅಂತ ಹೇಳಿದರೆ ನನಗೆ ಹೇಳಿ, ಸರಿನಾ? ಓಕೆ, ನೋಡೋಣ.